ನಾಗರಾಜ್ ಒಬ್ಬರು ಹೋಗ್ತಿದ್ದಾರೆ ಮೆಂಬರ್ಸು, ಅವ್ರ ಮಿಸಸ್ ಮೆಂಬರು, ಅವ್ರಿಗೂ ಇಲ್ಲ. ಮತ್ತು ನಮ್ಮ ಅಧ್ಯಕ್ಷರಿಗೂ ಮಾಹಿತಿ ಇಲ್ಲ. ಈಗ ಬೆಳಿಗ್ಗೆಯಿಂದ ಫೋನಿಂಗ್ ಮಾಡಿ ಹೇಳ್ತಿದ್ದಾರೆ, ಈ ಥರ ಉದ್ಘಾಟನೆ ಇದೆ, ಬರಬೇಕು ಅಂತ ಹೇಳ್ತಿದ್ದಾರೆ. ಇದುವರೆಗೂ ಅದು ಪಾಯ ಆಗದಾಗಿದ್ದ ಆಗ್ಬೋದು, ಯಾವುದೊಂದು ಕಾರ್ಯಕ್ರಮಕ್ಕಾಗ್ಬೋದು, ಒಂದು ಸುಮಾರು ಅಂದರೆ ಒಂದು 5-6 ತಿಂಗಳಿಂದ ನಮ್ಮನ್ನು ಯಾವುದೇ ಗಮನಕ್ಕೆ ತಂದಿಲ್ಲ. ನಮ್ಮನ್ನು ಯಾಕೆ ಈ ಥರ ಮಾಡಿದಂತ ಕೂಡ ಏನಿಲ್ಲ. ನಾವು ಮಾಡಿದ ಅಧ್ಯಕ್ಷನವರು ಮಂಜುನಾಥ್ನವರ ಅಧ್ಯಕ್ಷ ಮಾಡಿದ್ದಕ್ಕೆ ದುರುದ್ದೇಶದಿಂದ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಯಾರು? ಮೇಡಮ್ನವರೇ ಆಗಿರ್ಬೋದು, ಮೇಡಮ್ನವರೇ ಈಗ ಕಡೆಗಣಿಸ್ತಾ ಇರೋದು, ಬೇರೆ ಯಾರೂ ಇಲ್ಲ. MLA ಮೇಡಮ್ನವರೇ, ಬೇರೆ ಯಾರು ಆಗ್ಬೋದು ಕಡೆಗಣಿಸ್ತಾ ಇದ್ದಾರೆ. ಯಾಕಂತೂ ಗೊತ್ತಿಲ್ಲ. ನಾವೇನು ಬೇರೆ ಪಕ್ಷ ಹೆಸರು ಹೇಳ್ಕೊಂಡು ಹೋಗಿಲ್ಲ, ಕಾಂಗ್ರೆಸ್ ಪಕ್ಷ ಅಂತಲೇ ಹೇಳ್ಕೊಂಡು ಹೋಗಿದ್ದೀವಿ. ನಾವು ಬೇರೆ ಕಡೆ ಇದ್ದರೂ ಕೂಡ ಇಲ್ಲಿ ಅವ್ರಿಗೆ ಬೆಂಬಲವಾಗಿ ಕೊಡಬೇಕು, ನಮ್ಗೆ ಸಹಕಾರ ಕೊಡಬೇಕಂತ ಹೇಳಿದಾಗ ಕೂಡ ನಾವು ಕಾಂಗ್ರೆಸ್ಗೆ ಬೆಂಬಲವಾಗಿ ಇಲ್ಲಿ ನಿಂತು ನಾವು ಅದು ಎಷ್ಟು ಸುಳ್ಳು ಹೇಳಿದ್ವೋ, ಎಷ್ಟು ನಿಜ ಹೇಳಿದ್ವೋ ಅದು ನಮಗೆ ಗೊತ್ತು. ನಮ್ಮ ಯಾಕಂದರೆ ಇಲ್ಲಿನ ವೋಟರ್ಸ್ಗೆ ಹೇಳ್ಬಿಟ್ಟು ಓಟೆಲ್ಲ ಮಾಡಿಸಿದ್ದೀವಿ. ಇವತ್ತು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ಉದ್ದೇಶ ಗೊತ್ತಿಲ್ಲ. ಬೆಳಗ್ಗೆಯಿಂದ ಕರೀತಾ ಇದ್ದಾರೆ. ಯಾರು ಕರೆದಿದ್ದು ಬೆಳಗ್ಗೆಯಿಂದ ಪ್ರಿಯಾ ಅವರು ವಿಜಯ್ ಕುಮಾರ್ ಅವರು ಫೋನ್ ಮಾಡಿದ್ರು. ಈಗ ಒಂದು ಅರ್ಧ ಗಂಟೆ ಮುಂಚಿತ ಫೋನ್ ಮಾಡಿದ್ರು. 10:30 11 ಗಂಟೆಗೆ ಪ್ರೋಗ್ರಾಮ್ ಇಟ್ಕೊಂಡು ಈ ಥರದ ಎಷ್ಟು ಸರಿ ಸರ್? ಈಗ ಇದು ಸರಿನಾ? ಈಗ ಸ್ಥಳೀಯ ಮುಖಂಡರಿಗೂ ನಿಮಗೂ ಏನು ಸಮಸ್ಯೆ? ಸ್ಥಳೀಯ ಮುಖಂಡರಿಗೂ ನಮಗೂ ಯಾವುದೇ ಭೇದ ಭಾವ ಇಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ. ಊರಿನ ಆಗ್ಬೋದು, ಬಾರ್ಲಿ ಗ್ರಾಮದಲ್ಲಿ ಆಗ್ಬೋದು, ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ. ಬೇರೆ ರೀತಿ ಯಾವ ಭೇದ ಭಾವನೂ ನಮ್ಮಲ್ಲಿ ಇಲ್ಲ. ಬಟ್ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಆ ಕಡೆಗಣಿಸೋದನ್ನು ಮುಂದಿನ ದಿವಸಗಳಲ್ಲಿ ಫಲಿತಾಂಶ ಏನು ಅಂತ ನಮ್ಮ ಕಡೆಯಿಂದ ಗೊತ್ತಾಗುತ್ತೆ. ತೋರಿಸ್ತೀವಿ. ಈಗ ನೀವು ಪಾಲ್ಗೊಳ್ಳಲ್ಲ ಸರ್? ಈಗ ಸದ್ಯಕ್ಕೆ ಪಾಲ್ಗೊಳ್ಳೋದು. ಯಾಕೆ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಸರ್? ಬರೀ ಅರ್ಧ ಗಂಟೆ ಇಟ್ಕೊಂಡು ಪ್ರೋಗ್ರಾಮು ನೀವು ಈಗ ನಮಗೆ ಗಮನ ಬಂದರೆ ನಾವು ಯಾವ ರೀತಿ ಪಾಲ್ಗೊಳ್ಬೋದಿತ್ತು? ಅದೇ ಪಾಯ ಆಗ್ದಾಗಿಲ್ವ ನಾವು? ಇಲ್ಲಿಂದ ನಾವು ನಮ್ಮ ಮಿಸಸ್ ಇಲ್ಲಿ ಮೆಂಬರ್ ಗಮನ ಕೊಡೋಕ್ಕಾಗಿಲ್ವ ನಮಗೆ? ಇನ್ನು ವಿಷಯ ತಿಳಿಸಿದ್ರೆ ಆಗ ಏನಾಗ್ತಾಯಿತ್ತು? ಒಂದು ವಿಷಯನ ನಮ್ಗೆ ಗಮನಕ್ಕೆ ಬಂದಿಲ್ಲ. ಅಧ್ಯಕ್ಷ ವಿಷಯ ತಿಳಿಸಿದ್ದಾರೆ ಸರ್, ಅದು ಗೊತ್ತಿಲ್ಲ. ಈಗೇನೋ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಗೊತ್ತಾಯಿತು. ಆ ವಿಷಯನೂ ನಮಗೆ ಮೊದಲೇನೋ ಹೇಳಿದ್ರೇನೋ ನಮಗೆ ಗೊತ್ತಿಲ್ಲದ ವಿಷಯ. ನಮ್ಮವರೆಗೂ ಅಷ್ಟೇ. ನಾಗರಾಜ್ ಅವರು ಯಾವುದೇ ವಿಷಯ ನಮಗೆ ಗೊತ್ತಿರಲಿಲ್ಲ. ಅವ್ರು ಕರೆ ಮಾಡಿದಾಗೆ ಅಲ್ಲಿ ಫಿಲ್ಟರ್ ಫಿಟ್ ಮಾಡ್ತಾರೆ ಅನ್ನೋ ಉದ್ದೇಶ ಕೂಡ ನಮಗೆ ಗೊತ್ತಿಲ್ಲ. ಇದು ಅಲ್ಲಿ ಪಾಯ ಹಾಕಿದ ಮೇಲೆ ಏನಿದೆ ಅಂತ ವಿಷಯ ಆ ಗ್ರಾಮಕ್ಕೆ ಹೋದಾಗ ಗೊತ್ತಾಯ್ತು ಫಿಲ್ಟರ್ಗೆ ಅಂತ. ನಿಮ್ಮ ಗ್ರಾಮದಲ್ಲಿ ಎಷ್ಟು? 3 ವರ್ಷ. 3ರಲ್ಲಿ ಈಗ ಎಷ್ಟು ಜನ ಅಲ್ಲಿ ಪಾಲ್ಗೊಳ್ತೀರಾ, ಎಷ್ಟು ಜನ ಪಾಲ್ಗೊಳ್ಳಲ್ಲ? ಸರ್, ಪಾಲ್ಗೊಳ್ಳೋದು ನನ್ನ ವೈಯಕ್ತಿಕವಾಗಿ ನಾನು ಪಾಲ್ಗೊಳ್ತಾ ಇಲ್ಲ. ಅವರಿಬ್ಬರು ಬಿಟ್ಟಿದ್ದು ಅವ್ರಿಗೆ. ಸರ್, ಕರೆ ಮಾಡಿದಾಗ ಅವರು ಏನು ನಮ್ಮನ್ನು ಎಲೆಕ್ಷನ್ಗೆ ಮಾತ್ರ ಸೀಮಿತವಾಗಿದ್ವಪ್ಪ ನಾವು. ಈಗ ನಾವು ಸೀಮಿತ ಇಲ್ಲ ಅವ್ರಿಗೆ. ಸರ್ ಆಯಿತು, ನೀವು ಎಲೆಕ್ಷನ್ಗೆ ಮಾತ್ರ ನಮ್ಮನ್ನು ಬಳಕೆ ಮಾಡ್ಕೊಂಡಿದ್ದ ಸರಿ, ಅಷ್ಟಕ್ಕೆ ನಾವು ಸೀಮಿತವಾಗಿರ್ತೀವಿ. ಇಂಥ ಕಾರ್ಯಕ್ರಮಗೆಲ್ಲ ನಾವು ಸೀಮಿತವಾಗಿ ಆಗಿಲ್ಲ. ಈಗ ನೀವು ಫೋನ್ ಮಾಡಿ ಕರೀತಾರೆ, ನಾವು ಯಾಕೆ ಬರೋಕ್ಕೆ ಸಾಧ್ಯ ಅಂತ ಕೇಳಿದ್ವಿ ಬಿಜೆಪಿ. ಅದಕ್ಕೆ ಅವ್ರ ಉತ್ತರ ಸರ್, ಏನೋ ಆಗಿದ್ದಾಗೋಯ್ತು. ಈಗ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ ಪಕ್ಷದಲ್ಲಿ. ಅದಕ್ಕೆಲ್ಲ ಗಮನ ಕೊಡಬೇಕು, ಬರ್ರಿ ಅಂತಂದ್ರೆ ಸರಿ ನೋಡೋಣ. ನಾವು ಒಬ್ಬರನ್ನೂ ಬಿಟ್ಟು ಬರೋಕ್ಕಾಗಲ್ಲ. ಇನ್ನೂ 20 ಜನ ಇದ್ದಾರೆ. ಅವ್ರನ್ನೆಲ್ಲ ಗಮನಕ್ಕೆ ತಗೊಬಂದು ನೋಡೋಣ, ಎಷ್ಟು ಮಾಡೋಣ ಅಂತ ಹೇಳಿ.